ಮಾನ್ಯ ಕುಮಾರಸ್ವಾಮಿ ಅವರಿಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಈಗ ಮೇಲೆ ನಿಮ್ಮ ಸರ್ಕಾರನೇ ಇರೋದು, ನೀವು NDAನಲ್ಲಿ ಇರೋದು. ದಯವಿಟ್ಟು CBI ಅವರು ರಜನೀಶ್ ಗೋಯಲ್ ಅವರಿಗೆ ಏನು ಪತ್ರ ಬರೆದಿದ್ದಾರೆ ಅಂತ ಓದ್ಕೊಳ್ಳಿ. ಭಾಳ ಸ್ಪಷ್ಟವಾಗಿ 1.5 ವರ್ಷದ ಹಿಂದೆ CBI ಅವರು ಅವಾಗಿನ ಚೀಫ್ ಸೆಕ್ರೆಟರಿ ಆದಂಥ ರಜನೀಶ್ ಗೋಯಲ್ ಅವರಿಗೆ ಪತ್ರ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ ಅಂದರೆ, ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ, ನಮಗೆ ಏನು ಎಲ್ಲ ತನಿಖೆಗಳು ನಮ್ಮ ಮೇಲೆ ಹಾಕಬೇಡಿ, ನೀವು ಅಕಸ್ಮಾತ್ ಏನಾದರೂ ನಮಗೆ ತನಿಖೆಗೆ ವಹಿಸ್ತಾ ಇದ್ದರೆ, ಜವಾಬ್ದಾರಿ ವಹಿಸ್ತಾ ಇದ್ದರೆ ನಮಗೆ ದಯವಿಟ್ಟು ಕಚೇರಿ ಕೊಡಬೇಕು, ನಮಗೆ ಮೇಜ್ ಕೊಡಬೇಕು, ನಮಗೆ ಗಾಡಿ ಕೊಡಬೇಕು, ಮತ್ತು PC ಇಂದ ಹಿಡ್ಕೊಂಡು ನಮಗೆ DSP SP ಲೆವೆಲ್ ತನಕ ಅಧಿಕಾರಿಗಳು ಕೊಡಬೇಕು. ನಮ್ಮ ಅಧಿಕಾರಿ ಒಬ್ಬರು ಹಾಕ್ತೀವಿ ಅಂತ ಹೇಳಿದರು. ಮತ್ತು ತನಿಖೆ ಯಾರು ಮಾಡ್ತಾ ಇರೋದು? ರಾಜ್ಯ ಸರ್ಕಾರ ಅಧಿಕಾರಿಗಳು ತಾನೆ, ನಮ್ಮ ಸಿಬ್ಬಂದಿಗಳು ತಾನೆ. ಅವರಂಥ ಪತ್ರ ಬರೆದ ಮೇಲೆ ಮುಂಚೆ ಇವರು CBI ಕೊಡಿ ಅಂತ. CBIಯಿಂದ ಎಷ್ಟು ಕೇಸ್ಗಳು ಸಾಲ್ವ್ ಆಗಿದೆ ಹೇಳಿ? ಕರ್ನಾಟಕ ಸರ್ಕಾರದ ಎಲ್ಲ ಕೇಸ್ಗಳು ಕೂಡ CBIಗೆ ವಹಿಸಿದಾಗ ನಮ್ಮ ತನಿಖೆಯನ್ನೇ ಮೇಲೆ ಎತ್ತಿಡಿದ್ದಾರೆ. ಪರೇಶ್ ಮೇಸ್ತಾ ಕೇಸೇ ತಗೊಳ್ಳಿ ಉದಾಹರಣೆಗೆ, 2 ಸರಿ ಕೊಟ್ರಲ್ಲ ಫೊರೆನ್ಸಿಕ್ ರಿಪೋರ್ಟು, ಏನಾಯಿತು? ಹಿಂದೆ ನಿಮ್ಮ ಸರ್ಕಾರ ಏನು ಬರೆದಿದೆ ನಮ್ಮ ಸರ್ಕಾರಕ್ಕೆ, ಅವ್ರು ಏನೇನು ಪತ್ರದ ವ್ಯವಹಾರ ಮಾಡಿದ್ದಾರೆ ಅದೆಲ್ಲ ತಿಳ್ಕೊಂಡು ಮಾತಾಡಿದ್ರೆ ಸೂಕ್ತ. ಇಲ್ಲದಿದ್ರೆ ಸುಮ್ಮನೆ ಹೀಗೆ ನೀವು ಮಾತಾಡಿದ್ರೆ ನಗೆಪಾಟ್ಲಿಗೆ ಈಡಾಗ್ತೀರ ಅಷ್ಟೇ.